ಸ್ನೇಹಿತರೆ, ವಿಜ್ಞಾನ ಅಂದರೆ ಸುಮ್ಮನೆ ಅಲ್ಲ. ನಾವು ಚಿಕ್ಕ ವಯಸ್ಸಿನಿಂದಲೂ ಓದ್ಕೊಂಡು ಬಂದಿದ್ದೇವೆ ಬೆಂಕಿಯನ್ನ ಆರಿಸೋದಕ್ಕೆ ನೀರು ಬೇಕು ಅಂತ. ಆದರೆ ಸ್ವಲ್ಪ ಯೋಚನೆ ಮಾಡಿ, ನಾವು ಕುಡಿಯುವ ಅದೇ ನೀರಿನಿಂದ ಅಡುಗೆ ಮಾಡುವ ಬೆಂಕಿ ಬಂದರೆ, ಹೌದು, ಕೇವಲ 1 ಲೋಟ ನೀರು ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರನ್ನೇ ರಿಪ್ಲೇಸ್ ಮಾಡಬಹುದು ಅಂದರೆ ನೀವು ನಂಬ್ತೀರಾ? ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ಇದು ಮ್ಯಾಜಿಕ್ ಕೂಡ ಅಲ್ಲ, ಇದು ಇವತ್ತಿನ ಬಿಗ್ ರಿಯಾಲಿಟಿ. ಅದರಲ್ಲೂ ಈಗ ಗ್ಯಾಸ್ ಸಮಸ್ಯೆ ಯಾವ ರೀತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹೋಟೆಲ್ ಇಂಡಸ್ಟ್ರಿಗಳಂತೂ ಗ್ಯಾಸ್ ಇಲ್ಲದೆ ನಲುಗಿ ಹೋಗಿದೆ. ಹೋಟೆಲ್ ಬಿಡಿ, ಮನೆಯಲ್ಲಿ ಬಳಕೆ ಮಾಡೋದಕ್ಕೆ ಕೂಡ ಕೆಲವು ಕಡೆ ಗ್ಯಾಸ್ ಸಮಸ್ಯೆ ಇದೆ ಅನ್ನೋದು ಸತ್ಯ. ಆದರೆ ಇನ್ಮುಂದೆ ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅಡುಗೆ ಮನೆಯಲ್ಲಿ ಇನ್ಮುಂದೆ ಗ್ಯಾಸ್ ಸಿಲಿಂಡರ್ ಇರಲ್ಲ, ಬದಲಾಗಿ ಕೇವಲ ನೀರು ಇರುತ್ತೆ. ಇದೇನಿದು ಸಮಾಚಾರ? ಈ ನೀರಿನ ಒಲೆ ನಿಜವಾಗಿಯೂ ಕೆಲಸ ಮಾಡುತ್ತಾ ಅಥವಾ ಇದು ಬರೀ ಗಿಮಿಕ್ಕಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವಿರೋದು ಒಂಥರ ಟೆಕ್ನಾಲಜಿಯ ಯುಗದಲ್ಲಿ. ಅಗತ್ಯವೇ ಆವಿಷ್ಕಾರದ ತಾಯಿ ಅಂತಾರಲ್ಲ, ಅದು ಅಕ್ಷರಶಃ ಸತ್ಯ. ಇವತ್ತು LPG ಗ್ಯಾಸ್ ಬೆಲೆ ನೋಡಿದ್ರೆ ಸಾಮಾನ್ಯ ಮನುಷ್ಯ ಅಡುಗೆ ಮಾಡೋದಕ್ಕೆ 10 ಸಲ ಯೋಚನೆ ಮಾಡಬೇಕು. ಯುದ್ಧದ ಕಾರಣದಿಂದಲೋ ಅಥವಾ ಬೇರೆ ಕಾರಣಕ್ಕೋ ಗ್ಯಾಸ್ ಸಿಲಿಂಡರ್ ಸಿಗೋದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಹೀಗಿರುವಾಗ ಭಾರತದ ಒಂದು ಕಂಪನಿ ಇಡೀ ದೇಶವೇ ತಿರುಗಿ ನೋಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿದೆ. ಅದೇ ಹೈಡ್ರೋಜನ್ ಸ್ಟವ್. ಬರೀ ನೀರು ಹಾಕಿ 6 ಗಂಟೆ ಅಡುಗೆ ಮಾಡಿ. ಸ್ನೇಹಿತರೆ, ಒಂದು ಕಾಲ ಇತ್ತು, ಅಮ್ಮಂದಿರು ಸೌದೆ ಒಲೆಯಲ್ಲಿ ಕಷ್ಟಪಟ್ಟು ಹೊಗೆಯಲ್ಲಿ ಕಣ್ಣೀರು ಹಾಕ್ತಾ ಅಡುಗೆ ಮಾಡ್ತಾ ಇದ್ರು. ಆಮೇಲೆ ಬಂತು ಗ್ಯಾಸ್ ಸ್ಟವ್. ನಮಗೆಲ್ಲ ಲೈಫ್ ಈಸಿ ಆಯಿತು ಅಂತ ಅಂದ್ಕೊಂಡಿದ್ವಿ. ಆದರೆ ದಿನ ಕಳೆದಂತೆ ಏನಾಯಿತು? ಸಿಲಿಂಡರ್ ಬೆಲೆ ಗಗನಕ್ಕೇರ್ತು, ಅಡುಗೆ ಮನೆಯ ಬಜೆಟ್ ಏರುಪೇರಾಯಿತು. ನಮಗೆ ಈಗ ಪರ್ಯಾಯ ದಾರಿ ಬೇಕೇ ಬೇಕು ಅನ್ನುವ ಸಮಯದಲ್ಲಿ ಮಾರ್ಕೆಟ್ಗೆ ಒಂದು ಮ್ಯಾಜಿಕ್ ಎಂಟ್ರಿ ಕೊಟ್ಟಿದೆ. ಗ್ರೀನ್ ವಾಯ್ಸ್ ಅನ್ನುವ ಭಾರತೀಯ ಕಂಪನಿ ಒಂದು ಅದ್ಭುತವನ್ನೇ ಮಾಡಿದೆ. ಇದು ಕೇವಲ ಒಂದು ಸ್ಟವ್ ಅಲ್ಲ, ಇದು ಭಾರತದ ಹೆಮ್ಮೆಯ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್. LPG ಇಲ್ಲದೆ ಕೇವಲ ನೀರಿನಿಂದಲೇ ಅಡುಗೆ ಮಾಡುವ ತಂತ್ರಜ್ಞಾನ ನಮ್ಮ ದೇಶಕ್ಕೆ ಬರ್ತಾ ಇದೆ. ಇದು ಸುನಾಮಿಯಂತೆ ಇಡೀ ಮಾರುಕಟ್ಟೆಯನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದನ್ನೆಲ್ಲ ಕೇಳಿದ ಮೇಲೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಾ ಇರಬಹುದು, ಗುರು, ನೀರಿನಿಂದ ಬೆಂಕಿ ಹೇಗೆ ಬರುತ್ತೆ ಅಂತ. ನೋಡಿ, ಈ ಸ್ಟವ್ನ ಒಳಗಡೆ ಒಂದು ಅತ್ಯಾಧುನಿಕ ಯಂತ್ರ ಇದೆ. ಅದರ ಹೆಸರೇ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬ್ರೇನ್ ಎಲೆಕ್ಟ್ರೋಲೈಸರ್. ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆದರೆ ಇದರ ಕೆಲಸ ಮಾತ್ರ ಬಹಳ ಸಿಂಪಲ್. ನಾವು ಈ ಒಲೆಗೆ 1 ಲೋಟ ನೀರು ಹಾಕಿದ್ರೆ ಸಾಕು. ಅದು ಕೂಡ ಯಾವ ನೀರು ಗೊತ್ತಾ? ನಿಮ್ಮ ಮನೆಯಲ್ಲಿರುವ ಸಾಮಾನ್ಯ RO ನೀರು ಅಥವಾ ಡಿಸ್ಟಿಲ್ಡ್ ವಾಟರ್. ಈ ಎಲೆಕ್ಟ್ರೋಲೈಸರ್ ಏನ್ ಮಾಡುತ್ತೆ ಅಂದ್ರೆ, ಈ ನೀರಿನಲ್ಲಿರುವ ಹೈಡ್ರೋಜನ್ ಅನ್ನ ಬೇರ್ಪಡಿಸುತ್ತೆ. ಆ ಹೈಡ್ರೋಜನ್ ಅನ್ನೇ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಿ ನಮ್ಗೆ ಬೇಕಾದ ಬೆಂಕಿಯನ್ನ ಕೊಡುತ್ತೆ. ಯೋಚನೆ ಮಾಡಿ, ಇಲ್ಲಿ ಗ್ಯಾಸ್ ಎಲ್ಲಿಂದಲೂ ಪೈಪ್ನಲ್ಲಿ ಬರಲ್ಲ, ಸಿಲಿಂಡರ್ನಲ್ಲಿ ತುಂಬಿ ಬರಲ್ಲ. ನೀವು ಯಾವಾಗ ಅಡುಗೆ ಮಾಡಬೇಕು ಅಂತೀರಿ, ಆಗ ನಿಮ್ಮ ಕಣ್ಮುಂದೆಯೇ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಇದನ್ನೇ ವಿಜ್ಞಾನಿಗಳು ಆನ್ ಡಿಮ್ಯಾಂಡ್ ಹೈಡ್ರೋಜನ್ ಅಂತ ಕರೀತಾರೆ. ಇನ್ನು ಈ ಸ್ಟವ್ನ ಕೆಪಾಸಿಟಿ ಕೇಳಿದ್ರೆ ನೀವು ದಂಗಾಗ್ತೀರಿ. ಕೇವಲ 100 ml ನೀರು, ನಿಮ್ಮ ಮನೆಯ ಆ ಸಣ್ಣ ಕಾಫಿ ಲೋಟದಷ್ಟು ನೀರು ಇದ್ರೆ ಬರೋಬ್ಬರಿ 6 ಗಂಟೆಗಳ ಕಾಲ ನೀವು ಸತತವಾಗಿ ಅಡುಗೆ ಮಾಡಬಹುದು. ಹೌದು, ನೀವು ಕೇಳ್ತಾ ಇರೋದು ನಿಜ. 6 ಗಂಟೆ ಅಂದ್ರೆ ದಿನಕ್ಕೆ ಬೇಕಾದ ಎಲ್ಲ ಅಡುಗೆಯೂ ಆಗಿ ಹೋಗುತ್ತೆ. ಇದಕ್ಕೆ ಬೇಕಾಗಿರೋದು ಕೇವಲ 1 ಯೂನಿಟ್ ವಿದ್ಯುತ್ ಮತ್ತು 1 ಲೋಟ ನೀರು ಅಷ್ಟೇ. ಇಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಇದೆ. ಇದರಲ್ಲಿ ಕ್ಯಾಟಾಲಿಟಿಕ್ ಹೈಡ್ರೋಜನ್ ಬರ್ನರ್ ಬಳಸಿದ್ದಾರೆ. ಇದು ಅಡುಗೆ ಮಾಡುವಾಗ ಜ್ವಾಲೆಯನ್ನ ಕಂಟ್ರೋಲ್ ಮಾಡುತ್ತೆ. ನಮಗೆ ಬೇಕಾದ ಹಾಗೆ ಉರಿಯನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಹುದು. ಸಾಮಾನ್ಯವಾಗಿ LPG ಸ್ಟವ್ಗೂ ಇದಕ್ಕೂ ನೋಡಲು ಅಂತಹ ದೊಡ್ಡ ವ್ಯತ್ಯಾಸ ಇಲ್ಲ. ಆದರೆ ಆ ಮ್ಯಾಜಿಕ್ ಇರೋದು ಅದರ ಒಳಭಾಗದಲ್ಲಿ. ಇಲ್ಲಿ ನೀವೊಂದು ಪ್ರಶ್ನೆ ಕೇಳಬಹುದು, ಅಲ್ಲ ಸರ್, ವಿದ್ಯುತ್ ಬಳಸೋದಾದ್ರೆ ನಾವು ಇಂಡಕ್ಷನ್ ಒಲೆಯನ್ನೇ ಬಳಸಬಹುದಲ್ವಾ ಅಂತ. ಇಲ್ಲೇ ಇರೋದು ನೋಡಿ ಅಸಲಿ ಕಿಲಾಡಿ ಆಟ. ಮೊದಲೇದು, ಇಂಡಕ್ಷನ್ ಒಲೆಯಲ್ಲಿ ನೀವು ಅಡುಗೆ ಮಾಡಬೇಕಾದ್ರೆ ಅದಕ್ಕೆ ಅಂತಾನೆ ಮ್ಯಾಗ್ನೆಟಿಕ್ ತಳ ಇರುವ ವಿಶೇಷ ಪಾತ್ರೆಗಳನ್ನೇ ಬಳಸಬೇಕು. ಮಣ್ಣಿನ ಪಾತ್ರೆ ಅಥವಾ ಅಲ್ಯೂಮಿನಿಯಂ ಪಾತ್ರೆ ಇಲ್ಲಿ ನಡೆಯೋದಿಲ್ಲ. ಆದರೆ ಈ ಹೈಡ್ರೋಜನ್ ಸ್ಟವ್ ಇದೆಯಲ್ಲ, ಇದು ನೀವು ಯಾವತ್ತು ಬಳಸುವ ನಿಮ್ಮ ಮನೆಯ ಸಾಮಾನ್ಯ ಪಾತ್ರೆಗಳ ಜೊತೆಗೂ ಫ್ರೆಂಡ್ಲಿ ಆಗಿರುತ್ತೆ. ಎರಡನೇದು, ಪವರ್ ಸೇವಿಂಗ್. ನಿಮ್ಮ ಇಂಡಕ್ಷನ್ ಸ್ಟವ್ 1.5 ರಿಂದ 2 ಕಿಲೋವ್ಯಾಟ್ ಕರೆಂಟ್ ಬಳಸಿದ್ರೆ ಈ ಹೈಡ್ರೋಜನ್ ಸ್ಟವ್ ಕೇವಲ 1 ಕಿಲೋವ್ಯಾಟ್ ವಿದ್ಯುತ್ ಮಾತ್ರ ಬಳಸುತ್ತೆ. ಅಂದ್ರೆ ಇದು ಇಂಡಕ್ಷನ್ಗಿಂತಲೂ ಹೆಚ್ಚು ಪವರ್ ಎಫಿಷಿಯೆಂಟ್. ನೋಡಿ ಸ್ನೇಹಿತರೆ, ಈ ತಂತ್ರಜ್ಞಾನ ಯಾಕೆ ಇವತ್ತು ಇಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇದರಿಂದ ಪರಿಸರಕ್ಕೆ ಒಂದು ಹನಿ ಕೂಡ ಹಾನಿ ಇಲ್ಲ. ಸಾಮಾನ್ಯವಾಗಿ ಗ್ಯಾಸ್ ಒಲೆ ಅಥವಾ ಸೌದೆ ಒಲೆ ಉರಿಸಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಹೊಗೆ ಬರುತ್ತೆ. ಅದು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಡೇಂಜರ್ ಗೊತ್ತಾ?
ಆದರೆ ಈ ಹೈಡ್ರೋಜನ್ ಒಲೆ ಉರಿದಾಗ ಅಲ್ಲಿ ಬರುವ ಏಕೈಕ ಬೈ ಪ್ರಾಡಕ್ಟ್ ಅಂದರೆ ಕೇವಲ ನೀರಿನ ಹಬೆ ಅಷ್ಟೇ. ನೋ ಹೊಗೆ, ನೋ ಗಬ್ಬು ವಾಸನೆ, ಝೀರೋ ಎಮಿಷನ್. ಇದು ಅಡುಗೆ ಮನೆಯನ್ನ ಎಷ್ಟು ಕ್ಲೀನ್ ಆಗಿ ಇಡುತ್ತೆ ಅಂದರೆ ಹಸಿರು ಹೈಡ್ರೋಜನ್ ಅನ್ನ ಫ್ಯೂಯಲ್ ಆಗಿ ಬಳಸುವ ಇದು ಮುಂದಿನ ದಿನಗಳಲ್ಲಿ ಕ್ರಾಂತಿಯನ್ನೇ ಮಾಡುತ್ತೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಕತೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ನೀವು ಈಗಲೇ ಒಲೆಯನ್ನ ಮನೆಗೆ ತರಬೇಕು ಅಂತ ಅಂದುಕೊಳ್ತಾ ಇರ್ತೀರಿ ಅಲ್ವಾ? ಆದರೆ ಸ್ವಲ್ಪ ನಿಲ್ಲಿ, ಇದರ ಬೆಲೆ ಎಷ್ಟು ಗೊತ್ತಾ? 1.5 ಲಕ್ಷ ರೂಪಾಯಿ. ಹೌದು, ಸದ್ಯಕ್ಕೆ ಇಂಡಿಯಾ ಮಾರ್ಟ್ನಲ್ಲಿ ಇದರ 1 ಯೂನಿಟ್ ಬೆಲೆ 1.5 ಲಕ್ಷ ರೂಪಾಯಿ ತೋರಿಸ್ತಿದೆ. ಮಧ್ಯಮ ವರ್ಗದ ಜನರಿಗೆ ಸದ್ಯಕ್ಕಂತೂ ಇದು ಕೈಗೆಟಕೋದು ಕಷ್ಟ. ಹಾಗಾದ್ರೆ ಇದು ಯಾರಿಗಾಗಿ? ನೋಡಿ, ಸದ್ಯಕ್ಕೆ ಇದೊಂದು ಪೈಲಟ್ ಪ್ರಾಜೆಕ್ಟ್. ಅಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಕಿಚನ್ಗಳು, ಕ್ಯಾಂಟೀನ್ಗಳು, ಗವರ್ನಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ಇದನ್ನ ಟೆಸ್ಟ್ ಮಾಡಲಾಗ್ತಾ ಇದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಮೊಬೈಲ್ ಫೋನ್ ಕೂಡ ಮೊದಲು ಬಂದಾಗ ಹೀಗೆ ಅತಿ ಹೆಚ್ಚು ಬೆಲೆ ಇತ್ತು. ಆದರೆ ಇವತ್ತು ಪ್ರತಿಯೊಬ್ಬರ ಕೈಯಲ್ಲೂ 5-10 ಸಾವಿರಕ್ಕೆ ಮೊಬೈಲ್ ಇದೆ. ಹಾಗೆಯೇ ಈ ಹೈಡ್ರೋಜನ್ ಸ್ಟವ್ ಕೂಡ ಭವಿಷ್ಯದಲ್ಲಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆದಾಗ ಇದರ ಬೆಲೆ ಖಂಡಿತ ಕಡಿಮೆ ಆಗುತ್ತೆ. ಅಂದು ಪ್ರತಿಯೊಬ್ಬ ಕನ್ನಡಿಗನ ಮನೆಯಲ್ಲೂ ನೀರಿನಿಂದ ಬೆಂಕಿ ಉರಿಯುವ ಕಾಲ ಖಂಡಿತ ಬಂದೇ ಬರುತ್ತೆ. ಇನ್ನು ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ನಮಗೆ ಮೊದಲು ಕಾಡೋದು ಇದನ್ನ ಬಳಸೋದು ಕಷ್ಟನಾ ಅನ್ನುವ ಭಯ. ಆದರೆ ಈ ಹೈಡ್ರೋಜನ್ ಸ್ಟವ್ನ ಸೌಂದರ್ಯ ಇರೋದೇ ಅದರ ಸರಳತೆಯಲ್ಲಿ. ಗ್ರೀನ್ ವೈಸ್ ಕಂಪನಿ ಇದನ್ನ ಡಿಸೈನ್ ಮಾಡಿರೋದು ಹೇಗೆ ಗೊತ್ತಾ? ನಿಮ್ಮ ಮನೆಯಲ್ಲಿರುವ ಸಾಮಾನ್ಯ ಸ್ಟೇನ್ಲೆಸ್ ಸ್ಟೀಲ್ ಟೇಬಲ್ ಟಾಪ್ ಸ್ಟವ್ ಹೇಗಿರುತ್ತೋ ಇದು ಕೂಡ ಹಾಗೆಯೇ ಕಾಣುತ್ತೆ. ಇದರಲ್ಲಿ 2 ಬರ್ನರ್ಗಳನ್ನು ನೀಡಲಾಗಿದೆ. ವಿಶೇಷ ಅಂದರೆ ಇದನ್ನು ಹಚ್ಚೋದಕ್ಕೆ ನೀವು ಹೊಸ ವಿದ್ಯೆ ಕಲಿಬೇಕಾಗಿಲ್ಲ. ನೀವು ದಿನ ಬಳಸುವ ಹಾಗೆಯೇ ಮ್ಯಾನ್ಯುವಲ್ ಇಗ್ನಿಷನ್ ಮೂಲಕವೇ ಇದನ್ನು ಹಚ್ಚಬಹುದು. ಅಂದರೆ ಬೆಂಕಿ ಹಚ್ಚುವ ಆ ಅನುಭವ ಮಾತ್ರ ಹಳೆಯದ್ದೇ, ಆದರೆ ಒಳಗೆ ಉರಿಯುವ ಇಂಧನ ಮಾತ್ರ ಕಂಪ್ಲೀಟ್ ಹೊಸದು. ಇದರಲ್ಲಿ ಯಾವುದೇ ದೊಡ್ಡ ಸಿಲಿಂಡರ್ ಅಥವಾ ಪೈಪ್ಲೈನ್ಗಳ ಜಂಜಾಟವಿಲ್ಲ ಅನ್ನೋದೇ ಇದರ ಬಿಗ್ ರಿಲೀಫ್. ಇನ್ನು ಮತ್ತೊಂದು ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಹೈಡ್ರೋಜನ್ ಅಂದರೆ ಡೇಂಜರ್ ಅಲ್ವಾ? ಸಿಡಿದ್ರೆ ಏನು ಕತೆ? ಇಡೀ ವಿಡಿಯೋದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ ನೋಡಿ. ಸಾಮಾನ್ಯ LPG ಸಿಲಿಂಡರ್ನಲ್ಲಿ ಗ್ಯಾಸ್ ಅನ್ನ ಹೆಚ್ಚಿನ ಒತ್ತಡದಲ್ಲಿ ಶೇಖರಣೆ ಮಾಡಿರ್ತಾರೆ. ಒಂದು ವೇಳೆ ಲೀಕ್ ಆದರೆ ಇಡೀ ಮನೆಗೆ ಅಪಾಯ. ಆದರೆ ಈ ಹೈಡ್ರೋಜನ್ ಸ್ಟವ್ನಲ್ಲಿ ಅಂತಹ ಭಯವೇ ಇಲ್ಲ. ಯಾಕಂದ್ರೆ ಇಲ್ಲಿ ಹೈಡ್ರೋಜನ್ ಸ್ಟೋರ್ ಆಗಿರಲ್ಲ. ನಿಮ್ಗೆ ಯಾವಾಗ ಅಡುಗೆ ಮಾಡಬೇಕು ಅಂತ ಅನ್ಸುತ್ತೋ ಆಗ ಮಾತ್ರ ಈ ಯಂತ್ರ ನೀರಿನಿಂದ ಹೈಡ್ರೋಜನ್ ಅನ್ನ ಉತ್ಪಾದನೆ ಮಾಡುತ್ತೆ. ಇದನ್ನೇ ವಿಜ್ಞಾನಿಗಳು ಆನ್ ಡಿಮ್ಯಾಂಡ್ ಗ್ಯಾಸ್ ಜನರೇಷನ್ ಅಂತಾರೆ. ಗ್ಯಾಸ್ ಉತ್ಪತ್ತಿ ಆಗುತ್ತೆ, ತಕ್ಷಣವೇ ಬರ್ನರ್ನಲ್ಲಿ ಉರಿದು ಹೋಗುತ್ತೆ. ಶೇಖರಣೆ ಇಲ್ಲ ಅಂದಮೇಲೆ ಅಪಘಾತದ ಭಯ ಎಲ್ಲಿಂದ ಬರಬೇಕು? ಯೋಚನೆ ಮಾಡಿ. ಅದೇನೇ ಇರಲಿ, ಗ್ಯಾಸ್ ಬೆಲೆ ಏರಿಕೆ ನಮಗೆ ಅನಿವಾರ್ಯವಾಗಿರಬಹುದು. ಆದರೆ ಭಾರತೀಯರ ಈ ಪ್ರತಿಭೆ ಇದೆಯಲ್ಲ, ಅದು ಅದ್ಭುತ. ಇವತ್ತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಇಂತಹ ಹೊಸ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ತಿದ್ದಾರೆ. ನೀರಿನಿಂದ ಉರಿಯುವ ಸ್ಟವ್ ಇವೆಲ್ಲವೂ ಭವಿಷ್ಯದ ಭಾರತದ ಸಂಕೇತಗಳು. ಕೇವಲ 1 ಲೋಟ ನೀರು ಮತ್ತು ಸ್ವಲ್ಪ ಕರೆಂಟ್ನಿಂದ ನಮಗೆ ಅಡುಗೆ ಮಾಡುವ ದಿನಗಳು ಹತ್ತಿರದಲ್ಲೇ ಇದೆ. ನಮ್ಮ ಅಮ್ಮಂದಿರ ಕಣ್ಣೀರು, ಈ LPG ಬಿಕ್ಕಟ್ಟು ಎಲ್ಲದಕ್ಕೂ ಈ ವಿಜ್ಞಾನವೇ ಉತ್ತರ ಕೊಡಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ನೀರಿನಿಂದ ಉರಿಯುವ ಮ್ಯಾಜಿಕ್ ಸ್ಟವ್ನ ಕತೆ. ಈ ಮೇಡ್ ಇನ್ ಇಂಡಿಯಾ ಆವಿಷ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗ್ಯಾಸ್ ಬೆಲೆಗೆ ಇದೇನಾ ಅಸಲಿ ಮದ್ದು? ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.